Hi, my dear friends. Welcome to Learn All-in-One Commerce with Muralidhar Shastri. Today we are discussing another one new problem as regarding that admission of partnership firm. So this is a different kind of a problem. Anil and Sunil are partners in the firm, sharing the profit in the ratio of a 2:1. Their balance sheet as on 31st 3 2025 was as follows. The balance sheet you can see here: the bills payable 16,000, sundry creditors 5,000. Reserve fund is 9,000. The capitals of Anil and Sunil is 60,000 and 50,000. Total together 1,40,000. The asset side is cash 4,000. Sundry debtors is 30,000. Stock is 32,000. Furniture is 8,000. Buildings is 56,000. Motor core is in a 10,000. Total together 1,40,000. On 1/4/2025, they admitted the Vimal 1/4 share in the future profits under the following terms. ಸೊ ಹೊಸದಾಗಿ ಯಾರು ಬಂದರು? ವಿಮಲ್ ಅಂತಕ್ಕಂಥ ವ್ಯಕ್ತಿ ಹೊಸದಾಗಿ ಬಂದರು. he should bring the cash of for a capital rupees 40,000 and 30,000 for a goodwill ಅಂತಕ್ಕಂಥದ್ದು. ಸೊ ಅದೇ ರೀತಿಯಾಗಿ ಹಾಫ್ ಆಫ್ ದ ಗುಡ್ವಿಲ್ ಅಮೌಂಟ್ ಈಸ್ ವಿಡ್ರಾನ್ ಬೈ ದ ಓಲ್ಡ್ ಪಾರ್ಟ್ನರ್ಸ್ ಅಂತಕ್ಕಂಥದ್ದು. ಅರ್ಧ ತೊಗೊಳ್ತಾರೆ ಇದರೊಳಗಡೆ. ಎಷ್ಟು ತೊಗೊಳ್ತಾರೆ? ಅರ್ಧ. ಈ ಗುಡ್ವಿಲ್ ಒಳಗಡೆ ಅರ್ಧ ಅಮೌಂಟನ್ನು ಯಾರು ತೊಗೊಳ್ತಾರೆ? ಇಬ್ಬರು ಪಾರ್ಟ್ನರ್ಸ್ ಅನಿಲ್ ಮತ್ತು ಸುನಿಲ್ ಇಬ್ಬರು ತೊಗೊಳ್ತಾರೆ. ಬಿಲ್ಡಿಂಗ್ಸ್ ಆರ್ ವ್ಯಾಲ್ಯೂಡ್ ಆರ್ ರಿವ್ಯಾಲ್ಯೂಡ್ ಎಟ್ 66,000. ಸೊ ಬಿಲ್ಡಿಂಗ್ ಎಷ್ಟಿದೆ ನಮ್ಮ ಹತ್ರ ಅಂದರೆ 56,000 ಇತ್ತು, ಅದು ಇವಾಗ ಎಷ್ಟಾಗಿದೆ? 66,000 ಆಗಿದೆ. ಬಿಲ್ಡಿಂಗ್ ಏನಾಗಿದೆ? ಅಪ್ರಿಸಿಯೇಷನ್ ಆಗಿದೆ ಅಂತಕ್ಕಂಥದ್ದು. ಸೊ ಅದೇ ರೀತಿಯಾಗಿ ಮೇಕ್ ಎ ಪ್ರಾವಿಷನ್ ಫಾರ್ ದ ಲೀಗಲ್ ಚಾರ್ಜಸ್ ಎಷ್ಟಿದೆ? 700 ಇದೆ ಅಂತಕ್ಕಂಥದ್ದು. ಸೊ ಇದಕ್ಕೆ ಲೀಗಲ್ ಚಾರ್ಜಸ್ ಎಷ್ಟಿದೆ? 700 ರೂಪೀಸ್ ಇದೆ ಅಂತಕ್ಕಂಥದ್ದು. ಸೊ ನೆಕ್ಸ್ಟು ಪ್ರಾವಿಷನ್ ಫಾರ್ ದ ಲೀಗಲ್ ಚಾರ್ಜಸ್ಸು 700. ಸ್ಟಾಕ್ ಆ್ಯಂಡ್ ಮೋಟರ್ ಕಾರ್ ಡಿಪ್ರಿಸಿಯೇಟೆಡ್ 10%. ಸ್ಟಾಕು ಮತ್ತು ಮೋಟರ್ ಕಾರ್ಗೆ 10% ಡಿಪ್ರಿಸಿಯೇಷನ್ ಏನು ಮಾಡಬೇಕು? ತೆಗಿಬೇಕು. ಸೊ ಪ್ರೊವೈಡ್ ದ ಡೌಟ್ಫುಲ್ ಡೆಟ್ಸ್ 5% ಆನ್ ದ ಡೆಟರ್ಸ್ ಅಂತಕ್ಕಂಥದ್ದು. ಸೊ ಇದಕ್ಕೆ ನಾವು ರಿವ್ಯಾಲ್ಯೂಯೇಷನ್ ಅಕೌಂಟು, ಅದೇ ರೀತಿಯಾಗಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟು, ಅದೇ ರೀತಿಯಾಗಿ ಬ್ಯಾಲೆನ್ಸ್ ಶೀಟನ್ನು ಏನು ಮಾಡಬೇಕು? ಡ್ರಾ ಮಾಡಬೇಕು. ವಿತೌಟ್ ಡಿಲೇ ವಿ ವಿಲ್ ಮೂವ್ ಟುವರ್ಡ್ಸ್ ದ ಸೊಲ್ಯೂಷನ್ ಪಾರ್ಟ್. ನಾವೇನು ಮಾಡೋಣ? ಸೊಲ್ಯೂಷನ್ ಪಾರ್ಟನ್ನು ನೋಡೋಣ. ಸೊ ಯು ಕ್ಯಾನ್ ಸಿ ದ ಸೊಲ್ಯೂಷನ್ ಪಾರ್ಟ್ ಆನ್ ದ ಸ್ಕ್ರೀನ್. ಸೊ ಇದರಲ್ಲಿ ಫಸ್ಟಿಗೆ ನಿಮಗೆ ರಿವ್ಯಾಲ್ಯೂಯೇಷನ್ ಅಕೌಂಟು ಕಾಣ್ತಾ ಇದೆ. ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಪರ್ಟಿಕ್ಯುಲರ್ಸು ರುಪೀಸು ಡೆಬಿಟು ಕ್ರೆಡಿಟು ಕಂಪಲ್ಸರಿ. ನಾನು ಆಲ್ರೆಡಿ ಹೇಳಿದ್ದೀನಿ, ಫಾರ್ಮೆಟನ್ನು ನೀಟಾಗಿ ಹಾಕ್ಕೊಂಡ್ರೆ ಯು ವಿಲ್ ಗೆಟ್ ಎ ಗುಡ್ ಮಾರ್ಕ್ಸ್. ಫಸ್ಟಿಗೆ ಬೈ ಬಿಲ್ಡಿಂಗು ನೀವು ಆಲ್ರೆಡಿ ನಾವು ಬ್ಯಾಲೆನ್ಸ್ ಶೀಟಲ್ಲಿ ನೋಡಿದ್ರೆ 56,000 ಇತ್ತು. ಸೊ ಅದೇನಾಗಿದೆ, ಇವಾಗ ರಿವ್ಯಾಲ್ಯೂಡ್ ಮಾಡಿದರೆ ಅದು 66,000 ಆಗಿದೆ ಅದರ ವ್ಯಾಲ್ಯೂ. ಅಂದರೆ ಏನಾಗಿದೆ? ಬಿಲ್ಡಿಂಗ್ ವ್ಯಾಲ್ಯೂ ಅಪ್ರಿಸಿಯೇಟ್ ಆಗಿದೆ. ಅಪ್ರಿಸಿಯೇಟ್ ಆದಾಗ ನಮಗೇನಾಯಿತು? ಲಾಭ ಆಯಿತು. ಸೊ ಹಾಗಾಗಿ 10,000 ರೂಪಾಯಿ ನಮಗೇನಾಯಿತು? ಲಾಭ ಆಯಿತು ಅಂತಕ್ಕಂಥದ್ದು. 10,000 ವಿ ಗೆಟ್ ದ ಪ್ರಾಫಿಟ್. ನೆಕ್ಸ್ಟ್ ಟು ಪ್ರಾವಿಷನ್ ಫಾರ್ ಅ ಲೀಗಲ್ ಅಂತಕ್ಕಂಥದ್ದು. ಏನೇ ಪ್ರಾವಿಷನ್ ಅದು? ಪ್ರಾವಿಷನ್ ಈಸ್ ದ ಅಮೌಂಟ್ ದಟ್ ವಿ ಹ್ಯಾವ್ ಬೀನ್ ಕೆಪ್ಟ್ ಅಸೈಡ್ ಆಫ್ ದ ಪ್ರಾಫಿಟ್ ಅಂತಕ್ಕಂಥದ್ದು. ಪ್ರಾಫಿಟಿಂದನೇ ಏನು ಮಾಡಿರ್ತೀವಿ? ದುಡ್ಡನ್ನು ತೆಗೆದಿಟ್ಟಿರ್ತೀವಿ. ಸೊ ಇದನ್ನು ಬಳಸ್ಕೊಳ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ಅದಕ್ಕೆ ಪ್ರಾವಿಷನ್ ಅಂದರೆ ತೆಗೆದಿರ್ತಕ್ಕಂಥದ್ದು. ಸೊ ಹಾಗಾಗಿ ಈ ಅಮೌಂಟನ್ನು ಏನು ಮಾಡಬಾರ್ದು? ತೆಗೆದಿಡಕ್ಕೆ ಹೋಗಬಾರ್ದು ಅಂತಕ್ಕಂಥದ್ದು. ಓಕೆ. ಸೊ ಹಾಗಾಗಿ ಇದನ್ನ ಏನು ಮಾಡ್ತೀವಿ ನಾವಿಲ್ಲಿ? ಬರೆದಿಟ್ಕೊಳ್ತೀವಿ ಅಂತಕ್ಕಂಥದ್ದು. ಟು ಸ್ಟಾಕ್ ಎಷ್ಟಿದೆ ಅಂದರೆ 32,000. ಅದನ್ನು 10% ಏನಾಗಿದೆ? ಇದರಲ್ಲಿ ಡಿಪ್ರಿಸಿಯೇಟ್ ಆಗಿದೆ ಅಂತ ಹೇಳಿದರೆ ಆಲ್ರೆಡಿ. ಅದನ್ನು 3,200 ರೂಪೀಸ್ ಆಯಿತು. ಮೋಟ್ರ್ ಕಾರ್ಗೂ ಕೂಡ 10% ಹೇಳಿದರೆ 10,000 ರೂಪಾಯಿ ಇದೆ ಮೋಟ್ರ್ ಕಾರು, ಅದಕ್ಕೆ 1,000 ರೂಪಾಯಿ ಆಯಿತು. ಪಿ ಡಿ ಡಿ ಎಷ್ಟಿದೆ ಅಂತ ಹೇಳಿದರೆ 5% ತೆಗಿಬೇಕು ಅಂತ ಹೇಳಿದರೆ ದೇ ಹ್ಯಾವ್ ಬಿನ್ ನಾಟ್ ಪ್ರೊವೈಡೆಡ್ ಇನ್ ದ ಬ್ಯಾಲೆನ್ಸ್ ಶೀಟ್. ಅವ್ರ ಬ್ಯಾಲೆನ್ಸ್ ಶೀಟ್ ಒಳಗಡೆ ಏನೂ ಹೇಳಿಲ್ಲ. 30,000 ರೂಪೀಸ್ ಏನಿದೆ? ಡೆಟರ್ಸ್ ಇದೆ. ಆ ಡೆಟರ್ಸ್ ಮೇಲೆ ಏನಪ್ಪ ಅಂತಂತ ಹೇಳಂತಂದರೆ 5% ತೆಗಿಬೇಕು. 1,500 ರೂಪೀಸನ್ನು ಏನು ಮಾಡಿದ್ವಿ? ನಾವು ತೆಗೆದ್ವಿ. ಟೋಟಲ್ ಇಲ್ಲಿ 10,000 ಇದೆ. ಈ 10,000 ಒಳಗಡೆ ಎಷ್ಟಿದೆ ಅಂತಂದರೆ ಇಲ್ಲಿ 4,200, ಇದೊಂದು 700. ಸೊ ಉಳಿಕಿದ್ದು ಬ್ಯಾಲೆನ್ಸ್ ಎಷ್ಟು ಬರುತ್ತೆ? ಇದೊಂದು 1,500. ಸೊ ಅಷ್ಟು 2,500. ಸೊ ಅದಕ್ಕೆ 3,200 ಉಳಿದಿದ್ದು ಎಷ್ಟು ಬರುತ್ತೆ? 6,400 ಆಯಿತು. ಅದೇ ರೀತಿ ಉಳಿದಿರ್ತಕ್ಕಂಥ ಎಷ್ಟು? 3,600 ಅಂತಕ್ಕಂಥದ್ದು ಏನಾಯಿತು? ಅಮೌಂಟು ಉಳಿತು ಅಂತಕ್ಕಂಥದ್ದು. ಈ ಅಮೌಂಟನ್ನು ಏನು ಮಾಡಬೇಕು ನಾವು? ಪ್ರಾಫಿಟಾಗಿ ಕನ್ವರ್ಟ್ ಆಗುತ್ತೆ ಇದು. ಈ ಪ್ರಾಫಿಟನ್ನು ಏನು ಮಾಡಬೇಕು? ಅನಿಲ್ ಮತ್ತು ಸುನಿಲ್ಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಆ್ಯಸ್ ಪರ್ ದೇರ್ ರೇಷಿಯೋ. ಓಕೆ. ಅವ್ರ ರೇಷಿಯೋ ಎಷ್ಟಿದೆ ಅಂತಂದರೆ 2:1 ಇದೆ ಅಂತಕ್ಕಂಥದ್ದು. ಹೌದಾ? ಅವರ ರೇಷಿಯೋ ಇರತಕ್ಕಂಥದ್ದು 2:1 ರೇಷಿಯೋ ಇರೋದು. ಆ ರೇಷಿಯೋ ಪ್ರಕಾರ ಹಂಚಿದ್ವಿ. ಸೊ ಇಲ್ಲಿಗೆ ನಮಗೇನಾಯಿತು? ರಿವ್ಯಾಲ್ಯೂಯೇಷನ್ ಅಕೌಂಟ್ ಮುಗೀತು. 10,000 ಎರಡು ಕಡೆ ಕೂಡ ಕಂಪ್ಲೀಟ್ ಆಯಿತು ಅಂತಕ್ಕಂಥದ್ದು. ಇವಾಗ ರಿವ್ಯಾಲ್ಯೂಯೇಷನ್ ಈಸ್ ಕಂಪ್ಲೀಟೆಡ್. ನೆಕ್ಸ್ಟ್ ವಿ ವಿಲ್ ಕಮ್ ಟು ದ ಪಾರ್ಟ್ ಆಫ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳಿ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಬರೋಣ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಜೊತೆಗೆ ಇದರಲ್ಲಿ ನಿಮಗೆ ಅನಿಲು, ಸುನೀಲು ಮತ್ತು ವಿಮಲ್ 3 ಜನನೂ ಕೂಡ ಏನಾಗ್ತಾರೆ? ಸಿಗ್ತಾರೆ.
ಸೊ ಇದರಲ್ಲಿ ಫಸ್ಟ್ಗೆ ಬಂದುಬಿಟ್ಟು ಬ್ಯಾಲೆನ್ಸನ್ನು ಏನು ಮಾಡೋಣ, ಬ್ರಾಡ್ ಡೌನ್ ಮಾಡ್ಕೊಳ್ಳೋಣ. ಯಾವ ಬ್ಯಾಲೆನ್ಸು ಅಂತ ಹೇಳಂದರೆ ವಾಟ್ ಎವರ್ ದ ಕ್ಯಾಪಿಟಲ್ ದೇ ವಿಲ್ ಬ್ರಿಂಗ್ ದ ಅನಿಲ್ ಆ್ಯಂಡ್ ದ ಸುನಿಲ್. ಸೊ ಅದೇ ರೀತಿಯಾಗಿ ಬೈ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಂತಕ್ಕಂಥದ್ದು. ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಬಂದಿರತಕ್ಕಂಥ ಅಮೌಂಟು ನಿಮ್ಮೆಲ್ಲರಿಗೂ ಕೂಡ ಕಾಣುತ್ತೆ ಇಲ್ಲಿ 2400 1200. ಸೊ ಅದೇ 2400 1200 ರುಪೀಸನ್ನು ನಾವೇನು ಮಾಡಿದ್ವಿ ಇಲ್ಲಿ ಡ್ರಾ ಮಾಡ್ಕೊಂಡ್ವಿ. ಡ್ಯಾಶು ದೆನ್ ರಿಸರ್ವ್ ಫಂಡ್ ಅಂತಕ್ಕಂಥದ್ದು ಕರಿತೀವಿ. ಬೈ ರಿಸರ್ವ್ ಫಂಡ್ ಅಂತಕ್ಕಂಥದ್ದು. ರಿಸರ್ವ್ ಫಂಡ್ ಎಷ್ಟಿದೆ ಅಂತಂದರೆ 9000 ಇದೆ ನಮ್ಮಲ್ಲಿ. ಸೊ ದಿಸ್ ರಿಸರ್ವ್ ಫಂಡ್ ಈಸ್ ನಾಟ್ ಗೋಯಿಂಗ್ ಟು ಬಿನೆ ಎಂಟರ್ ಇನ್ ಟು ದ ಬ್ಯಾಲೆನ್ಸ್ ಶೀಟ್. ಬ್ಯಾಲೆನ್ಸ್ ಶೀಟ್ ಒಳಗಡೆ ಇದು ಬರೋದಿಲ್ಲ. ಸೊ 9000 ಏನು ಮಾಡಬೇಕು, ಇಬ್ರಿಗೂ ಕೂಡ ಡಿಸ್ಟ್ರಿಬ್ಯೂಟ್ ಮಾಡಿರಿ. 6400 ಸಾರಿ 6000 3000 ಆ್ಯಸ್ ಪರ್ ದ ರೇಷಿಯೋ ಪ್ರಕಾರ 9000 ಏನು ಮಾಡೋದು, ರೇಷಿಯೋ ಪ್ರಕಾರ ಹಂಚಿಕೆ ಮಾಡಿದಾಗ 6000 ಮತ್ತು 3000 ಅಂತಕ್ಕಂಥದ್ದು ಬಂತು. ಇವರಿಗೆ ಕ್ಯಾಶನ್ನು ತೊಗೊಂಡು ಬರ್ತಾನೆ. ಯಾರು ತರ್ತಾನೆ ಅಂತ ಹೇಳಂದರೆ ವಿಮಲ್ ಅಂತಕ್ಕಂಥವ್ನು ಕ್ಯಾಶ್ ತರ್ತಾನೆ. ಅವ್ನು ಕ್ಯಾಶು 40,000 ಪ್ಲಸ್ 30,000 ಟೋಟಲ್ ಟುಗೆದರ್ ಎಷ್ಟಿದೆ ಅಂತ ಹೇಳಂತಂದರೆ 70,000 ಅಂತಕ್ಕಂಥದ್ದು ತರ್ತಾರೆ. ನೆನ್ಪಿಟ್ಕೊಳ್ಳಿ, ನೀವು ತರೋದು ಎಷ್ಟು ಅಂದರೆ 40K ಪ್ಲಸ್ 30K ತರ್ತಾರೆ. ಸೊ ಇದನ್ನು ತರೋದ್ರಿಂದ 70,000 ರೂಪಾಯಿ ದುಡ್ಡಾಗುತ್ತೆ. ಈ 70,000 ರೂಪಾಯಿ ಒಳಗಡೆ ಈ 30,000 ರೂಪಾಯಿನ ಏನು ಮಾಡಬೇಕು, ಇಬ್ರಿಗೂ ಕೂಡ ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಈಗಿನ ಇವರಿಬ್ರಿಗೂ ಕೂಡ ಕೊಡಬೇಕಾಗಿರ್ತಕ್ಕಂಥದ್ದು, ಅನಿಲ್ ಅಕೌಂಟ್ಗೂ ಮತ್ತು ಸುನಿಲ್. ಬೈ ವಿಮಲ್ ಕ್ಯಾಪಿಟಲ್ಸ್ ಅಕೌಂಟಿಂದ ಏನು ಮಾಡೋದು 20,000 10,000 ಏನು ಮಾಡ್ತೀವಿ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಇದನ್ನೇ ಸೇಮ್ ಆ್ಯಸ್ ಇಟ್ ಈಸ್ ವಿ ಆರ್ ಮೇಕಿಂಗ್ ಆ್ಯಸ್ ಎ ಕಾಂಟ್ರಾ ಎಂಟ್ರಿ ಟು ಅನಿಲ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತಕ್ಕಂಥದ್ದು. ಇಲ್ಲಿ ಏನು ಮಾಡಿದ್ದ ವಿಮಲ್ ಏನು ಮಾಡಿದ್ದ, ಇವರಿಬ್ರಿಗೂ ಅನಿಲ್ಗೆ ಹಂಚಿದ್ರು, ವಿಮಲ್ ಏನು ಮಾಡಿದ್ರು ಮತ್ತು ಸುನಿಲ್ಗೆ ಹಂಚಿದ್ರು. ಇದನ್ನೇ ಏನು ಮಾಡ್ತೀವಿ, ವಿ ಆರ್ ಮೇಕಿಂಗ್ ಅನೇ ಕಾಂಟ್ರಾ ಎಂಟ್ರಿ. ಇದನ್ನು ಮತ್ತು ಟು ಅನಿಲ್ಸ್ ಕ್ಯಾಪಿಟಲ್ ಅಕೌಂಟು ವಿಮಲಿಂದ ಎಷ್ಟು ಬಂದಿದೆ 20,000 ಬಂದಿದೆ. ಅದೇ ರೀತಿಗೆ ಸುನಿಲ್ಸ್ ಕ್ಯಾಪಿಟಲ್ ಅಕೌಂಟು ವಿಮಲಿಂದ ಎಷ್ಟು ಬಂದಿದೆ 10,000 ಅಂತ ಬಂದಿದೆ. ಸೊ ಇದರೊಳಗಡೆ ಏನು ಮಾಡ್ತಾರೆ, ದೇ ವಿಲ್ ಟೇಕ್ ದ ಹಾಫ್ ಆಫ್ ದ ಅಮೌಂಟ್, ಅರ್ಧ ಅಮೌಂಟನ್ನು ಏನು ಮಾಡ್ತಾರೆ ಅವರು ತೊಗೊಂಡು ಹೋಗ್ತಾರೆ. ಇದರೊಳಗಡೆ ಏನು ಮಾಡ್ತಾರೆ, ಅರ್ಧ ಅಮೌಂಟನ್ನು ಏನು ಮಾಡ್ತಾರೆ, ಗುಡ್ ವಿಲ್ಲನ್ನು ವಿಡ್ರಾ ಮಾಡ್ತಾ ಇದ್ದಾರೆ. ಗುಡ್ ವಿಲ್ಲನ್ನು ಏನು ಮಾಡ್ತಾ ಇದ್ದಾರೆ, ವಿಡ್ರಾ ಮಾಡ್ತಾ ಇದ್ದಾರೆ. ನೋಡಿ ಇದರೊಳಗಡೆ ಅರ್ಧ ತೊಗೊಂಡೋದ್ರೆ ಹಾಫ್ ಅಂತಕ್ಕಂಥದ್ದು. ಈ 20,000ಗೆ ಹಾಫ್ ಮಾಡಿದರೆ ಎಷ್ಟು ಬಂತು 10,000. 10,000ಗೆ ಹಾಫ್ ಮಾಡಿದರೆ ಎಷ್ಟು ಬಂತು 5,000. ಸೊ ಹೀಗಾಗಿ ಈ 15,000 ರೂಪಾಯಿಯನ್ನು ಏನು ಮಾಡ್ತಾರೆ ತೊಗೊಂಡು ಹೋಗ್ತಾ ಇದ್ದಾರೆ. ಹೌದಾ, ಟೋಟಲ್ ತಂದಿರೋದು ಎಷ್ಟು ಗುಡ್ ವಿಲ್ಲು 30,000. ಈ 30,000 ಒಳಗಡೆ ಏನು ಮಾಡಿದ್ರು 15,000 ರೂಪಾಯಿನ ಏನು ಮಾಡಿದ್ರು ಇವರಿಬ್ಬರು ತೊಗೊಂಡು ವಿಡ್ರಾ ಮಾಡಿದ್ರು ಅಂದರೆ ತೊಗೊಂಡು ಹೋದ್ರು ಅಂತಕ್ಕಂಥದ್ದು. ನೆಕ್ಸ್ಟ್ ಉಳಿದಿರೋದು ಏನಾಗಿರುತ್ತೆ, ಬ್ಯಾಲೆನ್ಸ್ ಆಗಿರುತ್ತೆ ಅಂತಕ್ಕಂಥದ್ದು. ದಿಸ್ ಈಸ್ ಎನ್ ಸ್ಟಾರ್ ಮಾರ್ಕ್. ಹೌದಾ, ಇದು ಬ್ಯಾಲೆನ್ಸು. ಈ ಬ್ಯಾಲೆನ್ಸನ್ನು ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಕ್ಯಾರಿ ಡೌನ್ ಆಗಿರ್ತದೆ. ಇದನ್ನೇನು ಮಾಡ್ತೀವಿ, ಕ್ಯಾಪಿಟಲ್ಸ್ ಅಕೌಂಟ್ಸ್ಗಳಲ್ಲಿ ಏನು ಮಾಡ್ತೀವಿ, ಶೋ ಮಾಡ್ತೀವಿ ಅಂತಕ್ಕಂಥದ್ದು. ಸೊ ಶೋ ಮಾಡ್ತೀವಿ ಅಂದರೆ ಇಲ್ಲಿ ಕೂಡ 88,400 ಆಯಿತು, ಈ ಕಡೆಗೆ 64,200, ಈ ಕಡೆಗೆ 70,000 ಅಂತಕ್ಕಂಥದ್ದು. ಸೊ ಈ ಅಮೌಂಟನ್ನು ಕಳೆದಾಗ ಇವನಿಗೆ 40,000 ಬ್ಯಾಲೆನ್ಸು 40,000 ಉಳಿತು. ಸೊ 40,000. ಅದೇ ರೀತಿಯಾಗಿ ಈ ಕಡೆ ಬಂದುಬಿಟ್ಟು 59,200, ಈ ಕಡೆಗೆ 78,400 ಅಂತಕ್ಕಂಥದ್ದು ಏನಾಯಿತು, ಇವರ ಕ್ಯಾಪಿಟಲ್ಸ್ಗಳೇನಾಯಿತು ಜಾಸ್ತಿ ಆಯಿತು. ಇವ್ರ ಕ್ಯಾಪಿಟಲ್ಸ್ ಜಾಸ್ತಿ ಆಗೋಕ್ಕೆ ಕಾರಣ ಏನು ಅಂತ ಹೇಳಂತಂತೇಳಂದರೆ, ಸೊ ದೇ ಹ್ಯಾವ್ ಬಿನ್ ವಿಡ್ರಾ ದಟ್ ಅಮೌಂಟ್. ಆ ವಿಡ್ರಾ ಅಮೌಂಟನ್ನು ಏನು ಮಾಡಿದರು, ವಿಡ್ರಾನ ಮಾಡಿದರು ಅಂತಕ್ಕಂಥದ್ದು. ಸೊ ಹಾಗಾದರೆ ಇವಾಗ ನಾವು ಏನು ಮಾಡಿದ್ದೀನಿ, ನಾನು ಇಲ್ಲಿ ನಿಮಗೆಲ್ಲರಿಗೂ ಕೂಡ ತಿಳಿದ ಹಾಗೆ ಕ್ಯಾಶ್ ಅಕೌಂಟನ್ನು ನಾನೇನು ಮಾಡಿದ್ದೀನಿ, ಡ್ರಾ ಮಾಡಿದ್ದೀನಿ. ಕಾರಣ ಇಷ್ಟೇ, ಕ್ಯಾಶ್ ಅಕೌಂಟ್ ಹಾಕ್ತಕ್ಕಂಥದ್ದು ಅವರೇನು ಕೇಳಿಲ್ಲ. ಬಟ್ ಈ ಒಂದು ಫಾರ್ ಅವರ್ ನಾಲೆಜ್, ನಮ್ಮ ನಾಲೆಜ್ ಪರ್ಪಸ್ಗೋಸ್ಕರ ಆಗಿರಲಿ, ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಸಲುವಾಗಿ ನಾನು ಇದನ್ನು ಹಾಕಿದ್ದೀನಿ. 2 ವೇಗಳಲ್ಲಿ ತಿಳಿಸಿ ಹೇಳ್ಬಿಡ್ತೀನಿ ನಾನು ನಿಮಗೆ. ಸೊ ಇಲ್ಲಿ ನಾನೇನು ಮಾಡಿದ್ದೀನಿ, ಫಸ್ಟಿಗೆ ಬ್ಯಾಲೆನ್ಸನ್ನು ಏನು ಮಾಡಿದ್ದೀನಿ, ಡ್ರಾ ಮಾಡಿದ್ದೇನೆ. ಬ್ಯಾಲೆನ್ಸನ್ನು ಡ್ರಾ ಮಾಡಿರ್ತಕ್ಕಂಥದ್ದು ಎಷ್ಟು, ನಮ್ಮಲ್ಲಿರ್ತಕ್ಕಂಥದ್ದು 4,000 ರೂಪಾಯಿ. ಎಲ್ಲಿ ಅಂದ್ರಿಗಿನ ನಮ್ಮ ಬ್ಯಾಲೆನ್ಸ್ ಶೀಟಲ್ಲಿ ಇರ್ತಕ್ಕಂಥ 4,000 ರೂಪಾಯಿನ ಏನು ಮಾಡಿದ್ದೀನಿ ಟು ಬ್ಯಾಲೆನ್ಸ್ ಡ್ರಾ ಡೌನ್. ಸೊ ವಿಮಲ್ ಕ್ಯಾಪಿಟಲ್ಲು ಜೊತೆಗೆ ಏನು ಮಾಡ್ತಾನಪ್ಪ ಅಂತ ಹೇಳಂತಂದರೆ ಗುಡ್ ವಿಲ್ ಕೂಡ ತೊಗೊಂಬರ್ತಾನೆ. 40,000 ಪ್ಲಸ್ 30,000 ಹಿ ವಿಲ್ ಬ್ರಿಂಗ್ಸ್ ಇಟ್ ದ 70,000. ಈ 70,000 ಒಳಗಡೆ ಏನು ಮಾಡ್ತಾನೆ, ಅನಿಲ್ ಅರ್ಧ ತೊಗೊಳ್ತಾನೆ 10,000 ರೂಪಾಯಿ, ಸುನಿಲ್ ಏನು ಮಾಡ್ತಾನೆ 5,000 ರೂಪಾಯಿ ತೊಗೊಳ್ತಾನೆ. ಹಾಗಾದರೆ ಟೋಟಲ್ ಆಗಿ ರಿಮೈನಿಂಗ್ ಬ್ಯಾಲೆನ್ಸ್ ಎಷ್ಟು ಉಳಿಯುತ್ತಂದರೆ 59,000 ರುಪೀಸ್ ಉಳಿತು. ಈಗ ನಿಮ್ಮೆಲ್ಲರಿಗೂ ಬರ್ತಕ್ಕಂತಹ ಒಂದು ಕ್ವಶನು, ಸರ್ ನಾನು ಇದೇ ರೀತಿ ಲೆಕ್ಕ ಮಾಡಬೇಕಾ, ಸೊ ಆ ರೀತಿ ಲೆಕ್ಕ ಮಾಡೋಕ್ಕೆ ಬರದೇ ಇದ್ದರೆ ನನಗೆ ಹೆಂಗೆ. ಸೊ ಅನದರ್ ಚಾಯ್ಸ್ ಈಸ್ ಆಲ್ಸೋ ದೇ. ಸೊ ನೋಡಿ ನಿಮಗೆ ಇನ್ನೊಂದು ಚಾಯ್ಸ್ ಹೆಂಗೆ ಅಂತ ಹೇಳಿದ್ರೆ, ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿದೆ 4,000 ಇದೆ. ಸೊ 4,000ಗೆ 4,000 ಬರೆದ್ಬಿಡೋದು. ಸೊ ಆ್ಯಡ್ ಓಪನಿಂಗ್ ಕ್ಯಾಪಿಟಲ್ 40,000, ಆ್ಯಡ್ ಗುಡ್ ವಿಲ್ 30,000, ಟೋಟಲ್ ಟುಗೆದರ್ 74,000. ಹೌದಾ, ಅಷ್ಟನ್ನು ಕೂಡಿಸಿದ್ರೆ ಎಷ್ಟಾಯಿತು 74,000 ರೂಪಾಯಿ ಆಯಿತು. ಅನಿಲ್ ಏನು ಮಾಡಿದೆ, ಕ್ಯಾಪಿಟಲ್ ಅಕೌಂಟಿಂದ 20,000 ರೂಪಾಯಿ ಒಳಗಡೆ ಎಷ್ಟು ತೊಗೊಂಡ, ಈ 20,000 ರೂಪಾಯಿ ಇದರಲ್ಲಿ ತೊಗೊಂಬಂದಿದ್ರಲ್ಲ, ಸೊ ಹಂಚಿಕೆ ಮಾಡಿದ್ವಿ ನಾವು. 20,000ದಿಂದ ಎಷ್ಟು ತೊಗೊಂಡ, ಅದರಲ್ಲಿ ಅರ್ಧ ಅಂದರೆ ಎಷ್ಟು 10,000. ಸುನೀಲ್ 10,000ದಿಂದ ಅರ್ಧ ತೊಗೊಂಡ್ರೆ ಎಷ್ಟು 5,000. ಸೊ ರಿಮೈನಿಂಗ್ ಬ್ಯಾಲೆನ್ಸ್ ಎಷ್ಟು ಉಳಿಯುತ್ತೆ ನಮಗೆ 59,000. ದಿಸ್ ಈಸ್ ಬಿಕಮ್ ದ
ಕ್ಲೋಸಿಂಗ್ ಬ್ಯಾಲೆನ್ಸ್. ಸೊ ನೀವು ಈ ರೀತಿ ಬೇಕಾದರೂ ಕೂಡ ಏನು ಮಾಡ್ಬೋದು, ಲೆಕ್ಕನ ಮಾಡ್ಬೋದಾಗಿರುತ್ತೆ. ಸೊ ಅದರ್ವೈಸ್ ಸರ್ ನನಗೆ ಅಷ್ಟು ಮಾಡೋಕ್ಕೆ ಬಂದಿಲ್ಲ, ಇಷ್ಟು ಮಾಡೋಕ್ಕೂ ನಿಮಗೆ ಬಂದಿಲ್ಲ ಅಂತ ಹೇಳಂತಂದರೆ ನೀವೇನು ಮಾಡಬೇಕು, 4000 ಪ್ಲಸ್ 40,000 ಪ್ಲಸ್ 30,000. ಸೊ ಇವೆಲ್ಲದನ್ನು ಕೂಡ ಆ್ಯಡ್ ಆನ್ ಮಾಡ್ಕೊಂಡ್ವಿ, ಹೌದಲ್ವಾ? ಸೊ ಇದ್ರೊಳಗೆ ಏನು ಮಾಡಬೇಕು, ಮೈನಸ್ ಈ 10 ಪ್ಲಸ್ 5 ಎರಡನ್ನೂ ಏನು ಮಾಡೋದು, ಇವಿಷ್ಟು 15,000, ಹೌದಾ? ಇದೆಷ್ಟು 15,000. ಸೊ ಇವು ಮೂರು ಕೂಡಿಸಿದ್ರೆ 74,000 ಆಯಿತು. ಇದು ಮೂರು ಕೂಡಿಸಿದ್ರೆ 74,000 ಮೈನಸ್ 15,000, ಯು ವಿಲ್ ಗೆಟ್ ದ ಬ್ಯಾಲೆನ್ಸ್ ಆಫ್ 59,000 ಅಂತಕ್ಕಂಥದ್ದು, ಹೌದಾ? ಈ 59,000 ಕೂಡ ಬರುತ್ತೆ. ಸೊ ನೀವು ಇಷ್ಟು ಬೇಕಾದರೂ ಕೂಡ ಏನು ಮಾಡ್ಬೋದು, ಯು ಕ್ಯಾನ್ ಶೋ ಇಟ್. ಇಟ್ ಈಸ್ ನಾಟ್ ನೆಸಸರಿ, ಬಟ್ ಇಟ್ ಈಸ್ ಫಾರ್ ದ ನಾಲೆಜ್ ಪರ್ಪಸ್. ಇದು ನಾಲೆಜ್ ಪರ್ಪಸ್ಗೆ ಇರಬೇಕು. ಬಿಕಾಸ್ ವಿ ಆರ್ ಆಲ್ ದ ಕಾಮರ್ಸ್ ಸ್ಟೂಡೆಂಟ್ಸ್, ವಿ ಶುಡ್ ಕಂಪಲ್ಸರಿ ನೋಸ್ ದಟ್ ಹೌ ಟು ಪುಟ್ ದ ಕ್ಯಾಶ್ ಅಕೌಂಟ್. ಈಗ ಆಲ್ರೆಡಿ ಫಸ್ಟ್ PUCಯಲ್ಲಿ ಕಲ್ತಿರ್ತೀರ, ಇದನ್ನು ಏನು ಮಾಡಬೇಕಾಗತ್ತೆ, ನಾವು ಪ್ರಾಕ್ಟೀಸನ್ನು ಮಾಡಿಕೊಂಡು ಇರಬೇಕು. ಇಫ್ ಇನ್ ಕೇಸ್ ಕೇಳಿದರೆ, ಎಕ್ಸಾಮ್ಸಲ್ಲಿ ಕೇಳಿದರೆ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ವಿ ವಿಲ್ ಮೂವ್ ಟುವರ್ಡ್ಸ್ ದ ಬ್ಯಾಲೆನ್ಸ್ ಶೀಟ್. ನಾವೇನಾಗೋಣ, ಬ್ಯಾಲೆನ್ಸ್ ಶೀಟ್ ಕಡೆ ಮೂವ್ ಆಗೋಣ. ಸೊ ಬ್ಯಾಲೆನ್ಸ್ ಶೀಟ್ ಈಸ್ ಆ್ಯಸ್ ಫಾಲೋಸ್ ದಟ್. ಸೊ ಫಸ್ಟ್ಗೆ ಬಿಲ್ಸ್ ಪೇಬಲ್. ಸೊ ಅಸೆಟ್ ಕಡೆಯಿಂದ ಬಂದುಬಿಡೋಣ, ಅಸೆಟ್ಸ್ ಕಡೆಯಿಂದ ಬರೋಣ. ಫಸ್ಟಿಗೆ ಕ್ಯಾಶ್ ನಮಗೆ ಯಾವ ರೀತಿ ಸಿಕ್ತು ಅಂತಂದು 59,000 ನೋಡ್ಕೊಂಡ್ವಿ. ಅದೇ ರೀತಿಯಾಗಿ ಸಂಡ್ರಿ ಡೆಟಾರ್ಸ್ ಒಳಗಡೆ ನಮಗೆ ಹೇಳಿದರು. ಸೊ 5% ಅಂತ ಹೇಳಿದರು. 5% ನಾವೇನು ಮಾಡ್ಕೊಂಡಿದ್ವಿ, ಅದನ್ನು ಕ್ಯಾಲ್ಕುಲೇಟನ್ನು ಮಾಡ್ಕೊಂಡಿದ್ವಿ ಈ ಸಂಡ್ರಿ ಡೆಟಾರ್ಸ್ಗಳಿಗೆ ಸಂಬಂಧಪಟ್ಟಂಗೆ. ಎಷ್ಟು ಪರ್ಸೆಂಟೇಜು, 5%. ಯಾಕಪ್ಪ ಅಂತ ಹೇಳಿದ್ರೆ ಅವ್ರು ಹೇಳಿದರು PDD ಒಂದು 5% ಇರುತ್ತೆ ಅಂತ ಹೇಳಿ. ಸೊ ವಿ ಹ್ಯಾವ್ ಬಿನ್ ಕ್ಯಾಲ್ಕುಲೇಟೆಡ್ ಇಯರ್ ಆಲ್ರೆಡಿ. ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ವಿ 1,500 ರೂಪಾಯಿ ಹೆಂಗೆ ಬಂತು ಅಂತಂತೇಳಿ. ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸು ನಮಗೆ ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿಲ್ಲ, ಬಟ್ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ರು 1,500 ರೂಪಾಯಿ ಇರುತ್ತೆ ಅಂತ ಹೇಳಿ. ಸೊ 30,000ಅಲ್ಲಿ 1,500 ರೂಪಾಯಿ ಹೋಯಿತು ಅಂತ ಹೇಳಿದ್ರೆ ವಿ ವಿಲ್ ಗೆಟ್ 28,500 ಅಂತಕ್ಕಂಥದ್ದು. ಸ್ಟಾಕ್ ಡಿಪ್ರಿಷಿಯೇಟ್ ಆಗುತ್ತೋ 32,000ಅಲ್ಲಿ ಡಿಪ್ರಿಸಿಯೇಷನ್ ಏನು ಮಾಡಿದ್ವಿ ನಾವು, 3,200 ತೆಗೆದ್ವಿ. 3,200 ತೆಗೆದ್ರೆ 28,800 ಅಂತಕ್ಕಂಥದ್ದು ಉಳಿತು. ಫರ್ನಿಚರ್ ಎಷ್ಟಿದೆ, 8,000. ಇದು ಡಿಪ್ರಿಷಿಯೇಟ್ ಏನೂ ಇಲ್ಲ. ಸೊ ಹಾಗಾಗಿ ಆ್ಯಸ್ ಇಟ್ ಈಸ್ ಸೇಮ್ ಅಮೌಂಟ್ ಇರುತ್ತೆ. ಬಿಲ್ಡಿಂಗ್ಸ್ ಏನಾಗಿದೆಯಪ್ಪ ಅಂತ ಹೇಳಿದ್ರೆ ಅಪ್ರಿಷಿಯೇಟ್ ಆಗಿದೆ, ಹೌದಾ? ಅದ್ರ ವ್ಯಾಲ್ಯೂವನ್ನು ಕೊಟ್ಟಿದ್ದಾರೆ. ಬ್ಯಾಲೆನ್ಸ್ ಶೀಟಲ್ಲಿರೋದು 56,000, ಕೆಳಗಡೆ ಹೇಳಿರ್ತಕ್ಕಂಥದ್ದು ಅಪ್ರಿಷಿಯೇಟ್ ಆಗಿದೆ ಅಂತ ಹೇಳಿದ್ದು. ಸೊ ಹಾಗಾಗಿ 10,000 ರೂಪೀಸ್ ಅಪ್ರಿಷಿಯೇಟ್ ಆಗಿದ್ದು ಆ್ಯಡ್ ಮಾಡ್ಕೊಂಡ್ವಿ ನಾವು. ಸೊ ಆ್ಯಡ್ ಮಾಡಿಕೊಂಡ್ರೆ ನಮಗೆ ಸಿಕ್ತು 66,000 ರೂಪೀಸ್ ಸಿಕ್ತು. ಮೋಟ್ರ್ ಕಾರ್ ಏನಾಗಿದೆ, ಡಿಪ್ರಿಷಿಯೇಟ್ ಆಗಿದೆ. ಸ್ಟಾಕು ಮತ್ತು ಮೋಟ್ರ್ ಕಾರ್ ಮೇಲೆ 10% ಡಿಪ್ರಿಷಿಯೇಟ್ ಹೇಳಿದರು. ಸೊ 10,000ಕ್ಕೆ 10% ಮಾಡಿದರೆ 1,000 ಆಯಿತು. ಟೋಟಲ್ ವಿಲ್ ಗೆಟ್ ದ ವ್ಯಾಲ್ಯೂ ಆಫ್ 9,000. ಈ ಕಡೆ ಟೋಟಲ್ ಮಾಡಿದರೆ 1,99,300 ರೂಪೀಸ್ ಅಂತಕ್ಕಂಥದ್ದು ವ್ಯಾಲ್ಯೂ ಬಂತು. ಸೊ ಅದೇ ರೀತಿಯಾಗಿ ಬಿಲ್ಸ್ ಪೇಯಬಲ್ ಅಂತಕ್ಕಂಥದ್ದು ನೋಡೋಣ. ಬಿಲ್ಸ್ ಪೇಯಬಲ್ ಏನು ಹೇಳುತ್ತೆ ಅಂತಂದರೆ 16,000 ನಮಗೆ ಕೊಟ್ಟಿರ್ತಕ್ಕಂಥದ್ದು. ಸಂಡ್ರಿ ಕ್ರೆಡಿಟರ್ಸ್ ಎಷ್ಟಿದೆ, 5,000. ಅದೇ ರೀತಿಯಾಗಿ ಕ್ಯಾಪಿಟಲ್ಸ್ ಅದೇ ರೀತಿಯಾಗಿ ವಿ ಹ್ಯಾವ್ ಬಿನ್ ಗಿವನ್ ದಟ್ ಲೀಗಲ್ ಚಾರ್ಜಸ್ ಪ್ರಾವಿಷನ್ಸ್ ಏನು ಕೊಟ್ಟಿದ್ರು, ಅಗೇನ್ ಇಟ್ ಅಪಿಯರ್ಸ್ ಹಿಯರ್ಡ್, ಹೌದಾ? ಎಲ್ಲಿ ಬಂದಿತ್ತು ಅಂತ ಹೇಳಿದ್ರೆ ನಮಗೆ ಫಸ್ಟ್ಗೆ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಬಂದಿತ್ತು ಲೀಗಲ್ ಚಾರ್ಜಸ್ಸು. ನೋಡಿ 700 ರೂಪೀಸ್ ಏನಾಯಿತು, ಇಟ್ ಈಸ್ ಗೋಯಿಂಗ್ ಟು ಅರೈಸಸ್ ಹಿಯರ್ ಆಲ್ಸೋ. ಓಕೆ, ಮತ್ತೆ ಏನಾಯಿತು, ಇಲ್ಲಿ 700 ರೂಪೀಸು ಲೀಗಲ್ ಚಾರ್ಜಸ್ಗಳು ಕಂಪಲ್ಸರಿಯಾಗಿ ಮತ್ತೆ ಬಂದೇ ಬರುತ್ತೆ ಅಂತಕ್ಕಂಥದ್ದು. ಇಟ್ ಈಸ್ ಆಲ್ಸೋ ಲಯಬಿಲಿಟಿ, ವಿ ನೀಡ್ ಟು ಫುಲ್ಫಿಲ್ ದಿಸ್. ಪ್ರಾವಿಷನ್ಸ್ಗಳನ್ನು ಏನು ಮಾಡಿದ್ರೆ ಕೊಟ್ಟಿದ್ರಾಗ ಅದನ್ನು ಫುಲ್ಫಿಲ್ ಮಾಡಲೇಬೇಕಾಗಿರುತ್ತೆ. ಯಾರಿಗೂ ಒಬ್ಬರಿಗೆ ಪೇಡ್ ಮಾಡಿರ್ತಕ್ಕಂತಹ ಚಾರ್ಜಸ್ಗಳು ಅಥವಾ ಫೀಸ್ಗಳು ಇರುತ್ತೆ, ಇದನ್ನು ಏನು ಮಾಡಬೇಕು ನಾವು, ಪೇಡನ್ನು ಮಾಡಲೇಬೇಕು. ಸೊ ಟೋಟಲ್ ಎರಡು ಕಡೆ ಟೋಟಲ್ ಮಾಡಿದಾಗ ವಿ ಗೆಟ್ ದ ವ್ಯಾಲ್ಯೂ ಆಫ್ 1,99,300. ದ ಬ್ಯಾಲೆನ್ಸ್ ಶೀಟ್ ಈಸ್ ಟೋಟಲ್ ರೈಟ್ ನಾವು. ಸೊ ನಿಮ್ಮೆಲ್ಲರಿಗೂ ಕೂಡ ಈ ಪ್ರಾಬ್ಲಮ್ಮು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಎಲ್ಲ ಡಿಫ್ರೆಂಟ್ ಕೈಂಡ್ಸ್ ಆಫ್ ಪ್ರಾಬ್ಲಮ್ಸ್ಗಳನ್ನು ತಮ್ಮೆಲ್ಲರಿಗೂ ಕೂಡ ಮಾಡಿ ಕೊಡ್ತಾ ಇದ್ದೀನಿ. ಸೊ ದಯವಿಟ್ಟು ತಾವೆಲ್ಲರೂ ಕೂಡ ಲೈಕ್, ಶೇರ್ ಮತ್ತು ಕಮೆಂಟ್ಸ್ಗಳನ್ನು ಮಾಡೋದ್ರ ಜೊತೆಗೆ ನಮಗೆ ಪ್ರೋತ್ಸಾಹ ಮಾಡಿ. ಸೊ ಮುಂದಿನ ವೀಡಿಯೋದಲ್ಲಿ ಮತ್ತೆ ಒಂದು ಡಿಫ್ರೆಂಟ್ ಕೈಂಡ್ಸ್ ಆಫ್ ಇರ್ತಕ್ಕಂಥ ಪ್ರಾಬ್ಲಮನ್ನು ನಾವು ನಿಮಗೆ ತಿಳಿಸ್ತೀನಿ. ಸೊ ತಾವೆಲ್ಲರೂ ಕೂಡ ನಮ್ಮ ಜೊತೆಗೆ ಇರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿವರೆಗೂ ಕೂಡ ಧನ್ಯವಾದಗಳು. ಮತ್ತೊಮ್ಮೆ ಸಿಗೋಣ.